ರಾಜಸ್ಥಾನದ ಶ್ರೀ ಗಂಗಾನಗರಲ್ಲಿ 13 ವರ್ಷದ ಬಾಲಕಿ ಅವ್ರ ಫ್ರೆಂಡ್ನ ಮೀಟ್ ಮಾಡ್ಬೇಕಂತಂದು ಅವ್ರ ಮನೆಗೆ ಹೋಗಿರ್ತಾಳೆ. ಸೊ ಹೋಗಿ ಮನೆಗೆ ರಿಟರ್ನ್ ಬರ್ಬೇಕಾದ್ರೆ ಆ ಬಾಲಕಿ ಒಂದು ಆಟೋನ ಹತ್ತಾಳೆ. ಆದ್ರೆ ಆ ಆಟೋ ಚಾಲಕ ಆ ಹುಡುಗಿ ಹೇಳಿದಂತ ಅಡ್ರೆಸ್ಗಳನ್ನ ಡ್ರಾಪ್ ಮಾಡೋದ್ ಬಿಟ್ಟು ಜಾಯ್ ಇನ್ ಅನ್ನೋ ಒಂದು ಹೋಟ್ಲಿಗೆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಆ ಹೋಟೆಲ್ನ ಮ್ಯಾನೇಜರ್ ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕಚಡ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು 30ಕ್ಕೂ ಹೆಚ್ಚು ಜನ ಆ ಹುಡುಗಿ ಮೇಲೆ 5 ದಿನಗಳ ಕಾಲ ರೇಪ್ ಮಾಡ್ತಾರೆ. ಸದ್ಯ ಬಾಲಕಿಯನ್ನ ಪೊಲೀಸರು ಪತ್ತೆ ಹಚ್ಚಿ ರಕ್ಷಣೆ ಮಾಡಿದ್ರಂಗೆ ಇದುವರೆಗೂ ಈ ಕೇಸ್ಗೆ ಸಂಬಂಧಪಟ್ಟರಂಗೆ 12 ಜನನ ಅರೆಸ್ಟ್ ಮಾಡಿದ್ರೆ ಮತ್ತೆ ಇನ್ನು ಮಿಕ್ಕಿರೋರ್ಗೋಸ್ಕರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಈ ಕೃತ್ಯಕ್ಕೆ ಬಳಸ್ಕೊಂಡಿರೋಂಥ ಹೋಟೆಲ್ ಅನ್ನ ಗುರುತಿಸ್ಬಿಟ್ಟು ಜಿಲ್ಲಾಡಳಿತ ಡೆಮೊಲಿಷ್ ಮಾಡೋಂಥ ಕೆಲಸ ಕೂಡ ಮಾಡ್ತಿದೆ. ಸೊ ಇದೆಲ್ಲ ಓಕೆ, ಬಟ್ ಈ ಒಂದು ಕೃತ್ಯವನ್ನು ಎಸಗಿರುವಂಥ 30 ಜನದಲ್ಲಿ ಯಾರೊಬ್ರಿಗೂ ಕೂಡ ನಿಜವಾಗ್ಲೂ ಕಾನೂನಿನ ಭಯ ನೀರಿಲ್ವಾ? ಸೊ ಆ ಭಯ ಇದ್ದಿದ್ರೆ ಅವ್ರು ಈ ಒಂದು ಕೆಲಸವನ್ನ ಮಾಡ್ತಿದ್ರ? ಆದ್ರೂ ಕೂಡ ಅವರು ಈ ಒಂದು ಕೃತ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ನಿಜವಾಗ್ಲೂ ನಮ್ಮ ನ್ಯಾಯ ವ್ಯವಸ್ಥೆ ಮೇಲೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಅಂತಾನೆ ಅರ್ಥ. ಸೊ ಒಂದು ರೇಪ್ ನಡೆದಿದ ತಕ್ಷಣ ಜಸ್ಟಿಸ್ ಬೇಕು ಅಂತಂದ್ರೆ ರೋಡ್ಗಳಲ್ಲಿ ಪ್ರತಿಭಟನೆ ಮಾಡೋದು, ಕೂಗಾಡೋದು, ಕಿರ್ಚಾಡೋದ್ರಿಂದ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಯಾವತ್ತು ನಮ್ಮ ನ್ಯಾಯ ವ್ಯವಸ್ಥೆಗೆ ಮತ್ತೆ ಅಲ್ಲಿ ವಿಧಿಸುವಂತ ಶಿಕ್ಷೆಗಳಿಗೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಭಯ ಪಡ್ತಾನೋ, ಸೊ ಅವತ್ತು ಮಾತ್ರ ಈ ತರದೊಂದು ಕೇಸ್ಗಳು ಮರುಕಳಿಸ್ತಾ ಇರೋಕ್ಕೆ ಸಾಧ್ಯ. ನಮ್ಮ ಕಾನೂನು ವ್ಯವಸ್ಥೆ ಯಾಕಿಷ್ಟು ವೀಕ್ ಆಗಿದೆ ಮತ್ತೆ ಅದು ಸರಿ ಹೋಗ್ಬೇಕಪ್ಪ ಅಂತಂದ್ರೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ.